ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ. ಸೊ ಸೀಸನ್ ಸ್ಟಾರ್ಟ್ ಆದ್ರಿಂದ ಇವರಿಬ್ಬರ ಫೈಟ್ ಅಂತೂ ತುಂಬಾನೇ ಇದೆ. ಸೊ ಅಶ್ವಿನಿ ಅವರು ಗಿಲ್ಲಿ ಮೇಲೆ ತಿರುಗಿಬೀಳೋದು, ಗಿಲ್ಲಿ ಅವರು ಅಶ್ವಿನಿ ಮೇಡಮ್ ಅವರು ತಿರುಗಿಬೀಳೋದು. ಸೊ ಇದು ನಾವು ನೋಡ್ತಾನೆ ಇದೀವಿ. ಸೊ ಸೂಪರ್ ಆಗಿರುತ್ತೆ. ಇವರು ಒಂದು ಜಗಳ ಆಡೋದಾಗಿರ್ಬೋದು, ಒಂದು ಅವರ ಮಧ್ಯದಲ್ಲಿ ಇರುವಂತ ಒಂದು ಭಿನ್ನಾಭಿಪ್ರಾಯ ಇರ್ಬೋದು. ತುಂಬಾ ಒಂಥರ ಯಾ ನೀನಾ ನಾನಾ ಅನ್ನೋ ತರ ಇವರಿಬ್ರು ಆಡ್ತಾ ಇರ್ತಾರೆ. ಸೊ ಆಮೇಲೆ ತುಂಬಾ ಚೆನ್ನಾಗಿ ಕ್ಲೋಸ್ ಕೂಡ ಆಗ್ತಾರೆ ಇವರು. ಸೊ ಇದು ಬಿಗ್ ಬಾಸ್ ಮೇಲೆ ನಡೆಯೋದು ಸಹಜ. ಸೊ ಇವತ್ತಿನ ಒಂದು ಪ್ರೊಮೋ ಕೂಡ ಇದೇ ಆಗಿದೆ. ಸೊ ಗಿಲ್ಲಿ ವರ್ಸಸ್ ಅಶ್ವಿನಿ ಮೇಡಮ್ ಅಂತ. ಸೊ ಪ್ರೊಮೋ ನೋಡ್ಕೊಂಡು ಬಂದಿರ್ತಾರೆ, ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಏನಂತ. ಸೊ ಇಲ್ಲಿ ಬಿಗ್ ಬಾಸ್ ಅವರು ಒಂದು ನಾಮಿನೇಷನ್ ನ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಮೊದಲನೇ ಸೋಮವಾರ. ಸೊ ಇಲ್ಲಿ ಏನ್ ಕೇಳ್ತಾ ಇರೋದಪ್ಪ ಅಂದ್ರೆ, ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡುವವರು ಯಾರು ಅಂತ ಕೇಳಿದಾಗ, ಇಲ್ಲಿ ರಘು ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಮೇಡಮ್ ಅವರು ಅಂತ ಹೇಳಿದ್ದಾರೆ. ಸೊ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಮೂಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾರಾ? ಸೊ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾರೆ ಅಂತ ಅವರ ಮೇಲೆ ಒಂದು ಕೆಲವು ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಅವರು ಈ ಒಂದು ಮೂಲ ನಿಯಮನ ಯಾವ ರೀತಿ ಉಲ್ಲಂಘನೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸೊ ನಾನು ಹೇಳೋ ಪ್ರಕಾರ ಇದು ಕರೆಕ್ಟ್ ಆಗಿದೆ ಅಶ್ವಿನಿ ಗೌಡ ಅವರಿಗೆ ಅಂತ. ಸೊ ಎಲ್ಲರೂ ಕೂಡ ಇಲ್ಲಿ ಮೂಲ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ, ಹೌದು. ಬಟ್ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಜಾಸ್ತಿನೇ ಉಲ್ಲಂಘನೆ ಮಾಡಿದ್ದಾರೆ ಅಂತ ನನಗೆ ಅನಿಸಿತು. ಸೊ ಯಾಕೆ, ಎಲ್ಲಿ, ಏನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೊಂದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಅವರು ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಅಂತಂದ್ರೆ, ಇಲ್ಲಿ ಬೈಕ್ ಇಲ್ಲದೆ ಚೇಂಜಿಂಗ್ ರೂಮ್ ಅಲ್ಲಿ ಮಾತನಾಡಿದ್ದು, ಅದು ಕೂಡ ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿದಂಗಾಯ್ತು. ಸೊ ಇಲ್ಲಿ ಕ್ಯಾಪ್ಟನ್ ಆದಾಗ ರಘು ಅವರ ಮಾತಿಗೆ ಕಿಮ್ಮತ್ ಇಲ್ಲದೆ ಹಣ್ಣು ತಿಂದಿದ್ದಾಗಿರ್ಬೋದು, ಜೇನಿನ ಮೇಲೆ ಹತ್ತಿ ಕೊಟ್ಟಿದ್ದಾಗಿರ್ಬೋದು, ಇದು ಕೂಡ ಅಂದಾಗುತ್ತೆ. ಅಸರಾಧಿಪತಿ ಆಗಿದ್ದಾಗ ಕೂಡ ಅಲ್ಲಿಯೂ ಕೂಡ ತನ್ನದೇ ಒಂದು ನಾ ಹೇಳ್ದೆ ಆಗ್ಬೇಕು ಅನ್ನೋ ರೀತಿ ಮಾಡಿದ್ದಾಗಿರ್ಬೋದು. ಸುಮಾರು ಇವೆ ಇಲ್ಲಿ ಅವರು ಈ ರೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದು. ಸೊ ನಿಯಮಗಳ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ನಿಯಮಗಳಲ್ಲಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಬರೆದಿರುವಂತ ಒಂದು ನಿಯಮ ಏನಿದೆ, ರೂಲ್ಸ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಇವರೇ ಮಾತಾಡ್ತಾರೆ ಈ ರೀತಿ ಇದೆ. ಬಟ್ ಇವರು ಕೂಡ ಅದರಲ್ಲಿ ಉಲ್ಲಂಘನೆ ಮಾಡೋದಕ್ಕೆ ಶಾಮಿಲ್ ಆಗ್ತಾರೆ. ಅಂದ್ರೆ ಸೊ ಇದು ತಪ್ಪಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಇಲ್ಲಿ ಆಗಿದ್ದು ಅದೇ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ನಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ನೇರವಾಗಿ ಇರುತ್ತೆ, ಅಥವಾ ಹೊರಗಡೆ ಹೋಗ್ಬಿಟ್ಟು, ಅಥವಾ ಈಗ ಸೀಕ್ರೆಟ್ ಹೋಗ್ಬಿಟ್ಟು ನಾಮಿನೇಟ್ ಮಾಡುವಂತ ಇರುತ್ತೆ. ಸೊ ಈ ಒಂದು ಹೋದ ವಾರದಲ್ಲಿ ಮುಂದೆ ಡೈರೆಕ್ಟ್ ನಾಮಿನೇಟ್ ಮಾಡ್ಬೇಕಾಗಿತ್ತು, ಅದು ಮಾಡೋರು ಮಾಡ್ಬೇಕಾಗಿತ್ತು, ಅದಾಯ್ತು. ಸೊ ಇವತ್ತು ಕೂಡ ಅದೇ. ಯಾರು ಇಲ್ಲಿ ಮೇನ್ ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅವರನ್ನ ನೀವು ಹೆಸರು ಹಿಡಿದು ಆರಿಸಬೇಕು ಅಂದಾಗ, ಇಲ್ಲಿ ನಾಮಿನೇಟ್ ಅನ್ನೋದು ಕೂಡ ಇಲ್ಲಿ ಅಶ್ವಿನಿ ಅವರ ಹಣೆ ಮೇಲೆ ಇದೆ. ಸೊ ಅದು ನೋಡ್ತಿರ್ಬೋದು. ಅಲ್ಲಿ ಗಿಲ್ಲಿ ಅವರು ಕೂಡ, ರಾಶಿಕಾ ಅವರು ಕೂಡ, ಮತ್ತೆ ರಘು ಅವರು ಕೂಡ ಇಲ್ಲಿ ಅಶ್ವಿನಿ ಮೇಡಮ್ ಅವರದೇ ಹೇಳಿದ್ದಾರೆ. ಸೊ ಅಶ್ವಿನಿ ಮೇಡಮ್ ಅವರಿಗೆ ಐ ಆಮ್ ಸಾರಿ ಅನ್ನುವಂಥ ಒಂದು ಬೋರ್ಡ್ ಅನ್ನ ಕೊರಳಲ್ಲಿ ಹಾಕೊಂಡು ಪ್ರತಿಯೊಬ್ಬರ ಮುಂದೆ ಹೋಗ್ಬಿಟ್ಟು, ಇನ್ಮೇಲೆ ನಾನು ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಲ್ಲ, ಕ್ಷಮಿಸಿ ಅಂತ ಕೇಳಬೇಕು ಅಂತ ಇಲ್ಲಿ ಶಿಕ್ಷೆನ ಕೊಟ್ಟಿದ್ದಾರೆ. ಸೊ ಗಿಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಇವರು ನಾಮಿನೇಷನ್ ಮಾಡೋದ್ರಲ್ಲಿ ಸೀರಿಯಸ್ ಇಲ್ಲ, ಯಾವುದೇ ಒಂದು ಇದು ಕೆಲಸದಲ್ಲಿ ಕೂಡ ಇವರು ಸೀರಿಯಸ್ನೆಸ್ ಇಲ್ಲದೆ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಸೊ ಇವರಿಗೆ ಕಠಿಣ ಶಿಕ್ಷೆನ ಕೊಡಬೇಕು ಅಂತ ಗಿಲ್ಲಿ ಅವರು ಇಲ್ಲಿ ಹೇಳ್ತಾರೆ. ತಮಾಷೆ ಹೇಳ್ತಾರೆ, ಹೆಂಗ್ ಗೊತ್ತಿಲ್ಲ. ಆ ರೀತಿ ಹೇಳಿದಾಗ ಅಶ್ವಿನಿ ಕೂಡ ಇಲ್ಲಿ ಶಾಕ್ ಆಗ್ತಾರೆ. ಸೊ ಯಾಕೆ ಈ ರೀತಿ ಹೇಳ್ತಾರೆ ಗಿಲ್ಲಿ ಅಂತ. ಸೊ ಇದಾದ್ಮೇಲೆ ಪ್ರತಿಯೊಬ್ಬರ ಹತ್ರ ಹೋಗಿ ನಾನು ಸಾರಿ ಕೇಳಬೇಕು ಅಂದ್ರೆ, ಅವರು ಬಗ್ಸಿ ಹೊಡೆದು ನಾನು ಇನ್ನು ಮೇಲೆ ನಿಯಮ ಉಲ್ಲಂಘನೆ ಮಾಡಲ್ಲ ಅಂತ ಸಾರಿ ಕೇಳಬೇಕು ಅಂತ ಇಲ್ಲಿ ಬಗ್ಬಸ್ ಹೇಳಿದಾಗ ಪ್ರತಿಯೊಬ್ಬರ ಹತ್ರ ಹೋಗಿ ಸಾರಿ ಬಗ್ಸಿ ಹೊಡೆದು ಸಾರಿ ಕೇಳ್ತಾ ಇದ್ದಾರೆ. ಇನ್ನು ಗಿಲ್ಲಿ ಹತ್ರ ಬಂದಾಗ ನಿಮ್ಗೆ ಗೊತ್ತಿದೆಯಲ್ಲ, ಗಿಲ್ಲಿ ಅಂದ್ರೆ ಅಶ್ವಿನಿ ಮೇಡಮ್ಗೆ ಆಗಲ್ಲ, ಅಶ್ವಿನಿ ಮೇಡಮ್ ಅಂದ್ರೆ ಗಿಲ್ಲಿಗೆ ಆಗಲ್ಲ. ಬಟ್ ಆಮೇಲೆ ಇಬ್ರು ಕೂಡ ಚೆನ್ನಾಗಿ ಮಾತಾಡ್ತಾರೆ. ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಅಲ್ಲಿ ಏನೇ ಸಿಚುವೇಶನ್ ಜಗಳ ಆಡಿದ್ರು ಕೂಡ ಆಮೇಲೆ ಅದರಿಂದ ಹೊರಗೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಇಬ್ರು ಕೂಡ ಫನ್ ಮಾಡ್ಕೊಂಡು ಮಾತಾಡ್ತಾರೆ. ಸೊ ಇವರಿಬ್ರು ತುಂಬಾ ಚೆನ್ನಾಗಿ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ನೋಡ್ತಾ ಇದೀವಿ ನಾವು. ಸೊ ಜಗಳ ಆದಾಗ ಮಾತ್ರ ಸೀರಿಯಸ್ ಇರ್ತಾರೆ, ಆಮೇಲೆ ಇದು ಮುಗಿದ್ಮೇಲೆ ಮತ್ತೆ ಅವ್ರು ಹೆಂಗಿರ್ತಾರೆ ಅದೇ ರೀತಿ ಒಂದಾಗಿರ್ತಾರೆ. ಸೊ ಇಲ್ಲಿ ಗಿಲ್ಲಿ ಹತ್ರ ಸಾರಿ ಕೇಳಕ್ ಬಂದಾಗ ಕಾಲ್ ಮೇಲೆ ಕಾಲ್ ಹಾಕಿ ಕೊಟ್ಟು ಕುತ್ಕೊಂಡಿದ್ದಾನೆ ಗಿಲ್ಲಿ. ಸೊ ಈ ರೀತಿ ಆಟಿಟ್ಯೂಡ್ ನಂಗೆ ತೋರಿಸ್ಬೇಡ, ಕಾಲ್ ಕೈಗಿಳಿಸಿದ್ರೆ ನಂಗೆ ಆಗಲ್ಲ, ನನ್ನ ಇಷ್ಟ, ನಾನು ಹೆಂಗ್ ಬೇಕಾದ್ರೆ ಕುತ್ಕೋತೀನಿ. ಹೌದು, ಗಿಲ್ಲಿ ಅವ್ರು ಇಷ್ಟ ಹೆಂಗ್ ಬೇಕಾದ್ರೆ ಕುತ್ಕೋತಾರೆ, ಅದು ಅವರ ಮನಸ್ಸು, ಅವ್ರ ಬಿಗ್ ಬಾಸ್ ಮನೆ ಅಂತ ಹೇಳ್ತಾರೆ. ಹೌದು, ನಾನು ಒಪ್ಕೋತೀನಿ. ಬಟ್ ಇಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಸಾರಿ ಕೇಳಕ್ಕಂತ ಬಂದಾಗ ಕಾಲ್ ಮೇಲೆ ಕಾಲ್ ಹಾಕಿ ನಾವು ಅಲ್ಲಿ ದರ್ಪ ತೋರಿಸಿದಂಗೆ ಆಗುತ್ತೆ. ಸೊ ಇಲ್ಲಿ ನಾವು ಸ್ವಲ್ಪ ಕೆಳಗೆ, ಅಂದ್ರೆ ಸ್ವಲ್ಪ ನಾವು ಅವ್ರಿಗಿಂತ ಕೆಳಗೆ ಹೋದಾಗುತ್ತೆ. ಸೊ ಇಲ್ಲಿ ನೀವು ನಾರ್ಮಲ್ ಆಗಿ ಕುತ್ಕೊಂಡು ಕಾಲ್ ಹಾಕೊಂಡು ಮಾತಾಡೋದು ಬೇರೆ ಆಗುತ್ತೆ. ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಸಾರಿ ಕೇಳಕ್ ಬಂದಾಗ ಸ್ವಲ್ಪ ನೀವು ಸೀರಿಯಸ್ನೆಸ್ ತೋರಿಸ್ಬೇಕಂತ ನಾನು ಹೇಳ್ತೀನಿ ಗಿಲ್ಲಿ ಅವರಿಗೆ. ಯಾಕಂದ್ರೆ ಗಿಲ್ಲಿ ಅವರು ಸುದೀಪನ ಹೇಳಿದಿದೆ, ನೀವು ಎಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಅದನ್ನ ಮಾತ್ರ ಮಾಡಿ. ಸೊ ಅತಿರೇಕದ ವರ್ತನೆ ಮಾಡಿದ್ರೆ ಅದು ನಿಮ್ಮ ಮನೆಯಿಂದ ಆಚೆ ಹೋಗಕ್ಕೂ ಸಾಧ್ಯ ಆಗ್ಬೋದು ಅಂದ್ರೆ ಹೇಳಿದ್ದಾರೆ. ಸೊ ಬಟ್ ಮನೆಯಿಂದ ಗಿಲ್ಲಿ ಅಂತೂ ಆಚೆ ಹೋಗಲ್ಲ ಅಂತ ಗೊತ್ತಿರೋ ವಿಷಯ. ಬಟ್ ಇಲ್ಲಿ ಏನಾಗುತ್ತೆ, ಅವರ ಒಂದು ವ್ಯಕ್ತಿತ್ವ ಸ್ವಲ್ಪ ಇಲ್ಲಿ ಕೆಳಗೆ ಬಂದಂಗೆ ಆಗುತ್ತೆ. ಸೊ ಅದಕ್ಕಾಗಿ ಅಶ್ವಿನಿ ಮೇಡಮ್ ಅವ್ರಿಗೆ ಗೊತ್ತು ಎಲ್ಲಿ ಏನಾಗುತ್ತೆ ಅಂತ. ಸರಿಯಾಗಿ ಅವ್ರು ಮಾತಾಡ್ತಿದ್ದಾರೆ, ನೀವು ಕಾಲ್ ಮೇಲೆ ಕಾಲ್ ಅನ್ಕೊಂಡ್ಬೇಡ, ನಾನು ಕ್ಷಮೆ ಕೇಳಲ್ಲ ಅಂತ. ಆಮೇಲೆ
ಕ್ಷಮೆ ಕೇಳೋದು ಬೇಕಾಗಿಲ್ಲ ಅಂತ ಗಿಲ್ಲಿ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಹೋಗುತ್ತೋ ಎಷ್ಟರ ಮಟ್ಟಿಗೆ ಹೋಗಿ ಮುಟ್ಟುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಗಿಲ್ಲಿ ಅವರು ಮಾಡಿದ್ರು ನನಗೆ ಸ್ವಲ್ಪ ತಪ್ಪಂತ ಅನಿಸ್ತು. ಯಾಕಂದ್ರೆ ನಾನು ಕೂಡ ಗಿಲ್ಲಿ ಅವರ ಅಭಿಮಾನಿ. ಸೊ ಹಾಗಂತ ಗಿಲ್ಲಿ ಅವರು ಮಾಡಿದೆಲ್ಲ ಸರಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಎಲ್ಲದರಲ್ಲೂ ಮಾಡಿ ಚೇಷ್ಟೆ ಮಾಡಿ ಇದು ಮಾಡಿ ಆದ್ಮೇಲೆ ಬರೋಲ್ಲ. ಒಬ್ಬ ವ್ಯಕ್ತಿ ಸಾರಿ ಕೇಳ್ಬೇಕಂತ ಬಂದಾಗ ಕಾಲ್ ಮೇಲೆ ಕಾಲಿ ಹಾಕಿ ಕೂತ್ರೆ ಯಾವ ವ್ಯಕ್ತಿಗಾದ್ರೂ ಅದು ಸಹಿಸಕ್ಕಾಗಲ್ಲ. ಸೊ ಅದು ಈಗೋ ಹರ್ಟ್ ಆಗೇ ಆಗುತ್ತೆ. ಸೊ ಅದೇ ಕೂಡ ಐಶ್ವರ್ಯ ಮೇಡಮ್ ಆಗಿರೋದು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಗಿಲ್ಲಿ ಅವರು ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಕೂತಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಅಂತ ಇಷ್ಟಪಡ್ತೀನಿ. ಈ ಒಂದು ಪ್ರೊಮೋ ಇದಾಗಿತ್ತು. ಈ ಪ್ರೊಮೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಪ್ರೊಮೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.